ನಾನು ರೀಸೆಂಟಾಗಿ ಒಂದು HIV ಬಗ್ಗೆ ವಿಡಿಯೋ ಮಾಡಿದ್ದೆ. ಅದ್ರಲ್ಲಿ ತುಂಬ ಕ್ವಶನ್ಸ್ ಬಂದಿತ್ತು ಕೂಡ. ಕೆಲವೊಬ್ರು HIV ನೇ ಫೇಕ್ ಅಂತೆಲ್ಲ ಹೇಳ್ಬಿಟ್ಟಿದ್ರು. HIV ಅನ್ನೋದು ಫೇಕ್ ಅಲ್ಲ. ಆಮೇಲೆ HIV ಮತ್ತು ಏಡ್ಸ್ ಕೂಡ ಡಿಫ್ರೆಂಟು. HIV ಅಂದರೆ ಅದು ಒಂದು ವೈರಸ್, ಅದು ನಿಮಗೆ ಸ್ಪ್ರೆಡ್ ಆದಾಗ ಅದು ನಮ್ಮ DNA ಅಂದರೆ ನಮ್ಮ ಬಾಡಿಲಿ ಅದು ಹೋಗ್ಬಿಡುತ್ತೆ, ಡೀಪಾಗಿ ಇದ್ಬಿಡುತ್ತೆ, ಅದನ್ನು ತೆಗ್ದಾಕೋಕ್ಕಾಗಲ್ಲ. ಬಟ್ ART ಅನ್ನೋ ಟ್ರೀಟ್ಮೆಂಟಿಂದ ಏನು ಮಾಡ್ಬೋದು ಅಂದರೆ ಆ ವೈರಸ್ನ ಡಾರ್ಮೆಂಟ್ ಮಾಡ್ಬೋದು. ಅಂದರೆ ಅದು ಏನು ಆ್ಯಕ್ಟಿವಾಗಿ ಕೆಲಸ ಮಾಡದೇ ಇರೋ ಲೆವೆಲ್ ತನಕ ಟ್ರೀಟ್ಮೆಂಟ್ ಮಾಡೋದು ಬಂದಿದೆ ಈಗ. ಅವಾಗ ಏನಾಗುತ್ತೆ, ಟ್ರೀಟ್ಮೆಂಟ್ ತೊಗೊತಾ ಆ ಪೇಷಂಟಿಗೆ ನಾವು ಒಮ್ಮೊಮ್ಮೆ ಬ್ಲಡ್ ಚೆಕಪ್ ಮಾಡಿದ್ರೆ ನೆಗೆಟಿವ್ ಬಂದ್ಬಿಡುತ್ತೆ. ಅವಾಗ ಅನ್ಕೊಂತಾರೆ ನಾನು ಫುಲ್ಲಿ ಕ್ಯೂರ್ಡ್ ಅಂತ. ಆಮೇಲೆ ಅವ್ರು ಹೇಗೆ ಬೇಕು ಹಾಗೆ ಜೀವನ ಮಾಡೋ ಥರ ಅಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಇನ್ ದ ಪಾಸಿಟಿವ್ ಸೆನ್ಸ್, ಅಂದರೆ ನನಗೇನೂ ಇಲ್ಲ, ನಾನು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡ್ಬೋದು, ಆ ಥರ ಎಲ್ಲ ಅನ್ಕೋತಾರೆ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ಅಂದರೆ ಅದು ಡಾರ್ಮೆಂಟ್ ಆಗಿರುತ್ತೆ. ಅಂದರೆ 100% ಕ್ಯೂರ್ ಆಗಿದೆ ಅಂತ ಅಲ್ಲ, ಹೋಗ್ತಾ ಡಾರ್ಮೆಂಟ್ ಆಗಿದೆ ಅಂತ. ಅದೇ ಏಡ್ಸ್ ಅನ್ನೋದು HIV ಟ್ರೀಟ್ ಮಾಡ್ದೇನೆ HIV ಇನ್ಫೆಕ್ಷನ್ನಿಂದ ಬೇರೆ ಬೇರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗ್ತಾ ಏಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಏಡ್ಸ್ ಎಲ್ಲ ಆದಮೇಲೆ ಭಾಳ ಕಷ್ಟ ಅದನ್ನು ಅಂದರೆ ಕ್ಯೂರ್ ಮಾಡೋದಾಗಲಿ ಮೇಂಟೈನ್ ಮಾಡೋದಾಗಲಿ. ಬಟ್ HIV ಇನ್ಫೆಕ್ಷನ್ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಮೇಂಟೈನ್ ಮಾಡ್ಬೋದು. ಅಂದರೆ ಒಂದು ಮೇಲ್ ಆರ್ ಫಿಮೇಲ್ ಯಾರಿಗೆ ಬಂದಿರುತ್ತೋ ಅವರಿಗೆ ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಅಥವಾ ಒಂದು ಲಾಂಗ್ ಸ್ಪ್ಯಾನ್ ಲೈಫ್ನ ಕೊಡ್ಬೋದು ವಿತ್ ಟ್ರೀಟ್ಮೆಂಟ್. ಈಗಿನ ಕಾಲದಲ್ಲಿ ಯಾಕೆ ಹೆಚ್ಚಾಗ್ತಿದೆ ಅಂತ ಅಂದರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತ ಹೇಳ್ಬೋದು. ಮೊದಲಿನ ಥರ ಇಲ್ಲ, ಮಲ್ಟಿಪಲ್ ಪಾರ್ಟ್ನರ್ಸ್ ಇರ್ಬೋದು, ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಇರ್ಬೋದು. ಹಾಗೇನೆ ಒಬ್ರಿಗೆ ಯೂಸ್ ಮಾಡಿರೋ ಸೂಜಿ ಇನ್ನೊಬ್ರಿಗೆ ಯೂಸ್ ಮಾಡಿದ್ರು ಬರುತ್ತೆ.